ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಲ್ಲೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನು ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಇವತ್ತು ಪ್ರತಿಭಟನೆ ಮಾಡಿದೆ. ಕೇಶವಾಪುರ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಯತ್ನ ಮಾಡಿದ್ದಾರೆ. ಬಿಜೆಪಿ ಮಹಿಳಾ ಕಾರ್ಯಕರ್ತೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ರು. ಈ ಘಟನೆ ಖಂಡಿಸಿ ಈಗ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆಗೆ ಮುಂದಾಗಿದೆ. ಕೇಶವಾಪುರ ಠಾಣೆಯನ್ನೇ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಯತ್ನ ಮಾಡಿದ್ರು. ಪೊಲೀಸರು ಬಿಜೆಪಿ ಕಾರ್ಯಕರ್ತೆಯರ ನಡುವೆ ತಳ್ಳಾಟ ನೂಕಾಟ ಕೂಡ ನಡೆದಿದೆ. ಪೊಲೀಸ್ ಠಾಣೆ ಒಳಗಡೆ ಬಿಡದೆ ಇದ್ದಿದ್ದಕ್ಕೆ ಕಾರ್ಯಕರ್ತೆಯರು ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸ್ ಠಾಣೆಯ ಮೆಟ್ಟಿಲುಗಳ ಮೇಲೆ ಕುಳಿತು ಬಿಜೆಪಿ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡಿದ್ರು. ಮಾಜಿ ಶಾಸಕಿ ಸೀಮಾ ಮಸೂತಿ ಅವರು ಕೂಡ ಮೆಟ್ಟಿಲುಗಳ ಮೇಲೆ ಕುಳಿತು ಪ್ರತಿಭಟನೆ ಮಾಡಿದ್ರು. ಮೇಯರ್ ಜ್ಯೋತಿ ಪಾಟೀಲ್, ಉಪಮೇಯರ್ ಸಂತೋಷ್ ಚೌಹಾಣ್ ಒಬ್ಬ ಮಹಿಳಾ ಪೊಲೀಸ್ ಠಾಣೆಯ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಇಡೀ ಠಾಣೆಯನ್ನ ಈ ಮೂವರು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಪರೋಕ್ಷವಾಗಿ ಪಾಲಿಕೆ ಸದಸ್ಯೆ ಸುವರ್ಣ ಕಲ್ಲಕುಂಟ್ಲ ವಿರುದ್ಧ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಇನ್ನು ಪಾಲಿಕೆ ಸದಸ್ಯೆ ಸುವರ್ಣ ಕಲ್ಲಕುಂಟ್ಲ ಅವರೇ ಎಫ್ಐಆರ್ ದಾಖಲು ಮಾಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗಿತ್ತು. 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿತ್ತು. ಈ ವೇಳೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯನ್ನ ವಶಕ್ಕೆ ಪಡ್ಕೊಂಡು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ, ವಿವಸ್ತ್ರಗೊಳಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸ್ ಠಾಣೆ ಎದುರು ಜಮಾಯಿಸಿ ಠಾಣೆಯನ್ನೇ ಮುತ್ತಿಗೆ ಹಾಕುವುದಕ್ಕೆ ಮುಂದಾದರು. ಇದೇ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರು ಇವರ ನಡುವೆ ತಳ್ಳಾಟ ನೂಕಾಟ ಕೂಡ ನಡೆದಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಬ್ಯಾರಿಕೇಡಿಂಗ್ ಮಾಡಿ ಈ ಒಂದು ಮುತ್ತಿಗೆಯನ್ನು ಪೊಲೀಸರು ತಡೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಬಿಜೆಪಿ ಮಹಿಳಾ ಕಾರ್ಯಕರ್ತೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತೆಯರು ಕೇಶವಾಪುರ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ಮಾಡಿದ್ರು. ಏನೆಲ್ಲ ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಏನೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಕಾರ್ಯಕರ್ತೆಯನ್ನ ಮನಸೋಇಚ್ಛೆ ಅಂದ್ರೆ ಬೆತ್ತಲೆಗೊಳಿಸಿ ಮನಸೋಇಚ್ಛೆ ಪೊಲೀಸರೇ ಹಲ್ಲೆ ಮಾಡಿದ್ರ ಅಂತ ಆರೋಪ ಕೇಳಿ ಬಂದಿತ್ತು. ಇದರ ಹಿನ್ನೆಲೆಯಲ್ಲಿ ಬೆಳಗ್ಗೆ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದ್ದು, ಈ ಸಂಪರ್ಕಕ್ಕೆ ನಂತರ ಇಲ್ಲಿ ಅಂದ್ರೆ ಪೊಲೀಸರೇ ಒಂದಿಷ್ಟು ವಿಡಿಯೋಗಳನ್ನ ವೈರಲ್ ಮಾಡಿದ್ರು. ನಾವು ಯಾವುದೇ ರೀತಿಯಾಗಿ ಬಟ್ಟೆ ಬಿಚ್ಚಿಲ್ಲ, ಮತ್ತು ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ನಾವು ಅವಳನ್ನ ಬಂಧನ ಮಾಡ್ಲಿಕ್ಕೆ ಹೋದಾಗ ನಮ್ಮ PSI ಮತ್ತು ಓರ್ವ ASI ಸೇರಿದಂತೆ 10ಕ್ಕೂ ಹೆಚ್ಚು ಸಿಬ್ಬಂದಿಗಳ ಜನರ ಮೇಲೆ ಇಲ್ಲಿ ಅಂತಂದ್ರೆ ಬಾಯಿಂದ ಕಚ್ಚಿದ್ದಾರೆ. ಕಚ್ಚದ್ದು ಅಷ್ಟಲ್ಲದೆ ಇಲ್ಲಿ ಅಂತಂದ್ರೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಮತ್ತು ಅವರನ್ನ ನಾವು ಇಲ್ಲಿ ಕಿಮ್ಸ್ ಆಸ್ಪತ್ರೆಗೆ ಮೆಡಿಕಲ್ ಮಾಡಿಸ್ಲಿಕ್ಕೆ ತಪಾಸಣೆ ಮಾಡ್ಲಿಕ್ಕೆ ಹೋಗ್ತೀವಿ, ಅಲ್ಲಿಯೂ ಸಹಿತ ಅವರು ಮುಂದಾಗ್ತಿಲ್ಲ. ನಾವು ಪೊಲೀಸ್ ಜೊತೆಗೆ ಅವರು ಒಳ್ಳೆ ರೀತಿಯಾಗಿ ನಡೆದುಕೊಂಡಿಲ್ಲ ಮತ್ತು ಅವರ ಮೇಲೆ ಇರುವಂತಹ ಪ್ರಕರಣವನ್ನು ಸಹ ಇಲ್ಲಿ ಅಂದ್ರೆ ಪೊಲೀಸರು ಬಿಚ್ಚಿಟ್ಟಿದ್ದಾರೆ. ಆ ಮಹಿಳೆ ಮೇಲೆ ಒಟ್ಟು ಇಲ್ಲಿ ಅಂದ್ರೆ 2023ರಿಂದ ಇಲ್ಲಿವರೆಗೂ 10 ಪ್ರಕರಣಗಳು ದಾಖಲಾಗಿವೆ. ಮೊದಲು 2023ರಲ್ಲಿ ಧಾರವಾಡದ ಒಂದು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಒಂದ್ ಕಡೆ ಅಂತಂದ್ರೆ ಅದು ಬೇರೆ ಒಂದು ಪ್ರೇಮ ಪ್ರಕರಣ ಸಂಬಂಧಪಟ್ಟಂಗೆ, ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧಪಟ್ಟಂಗೆ ಅಲ್ಲಿ ದೂರು ದಾಖಲಾಗಿತ್ತು. ಅದರ ನಡುವೆ ಇಲ್ಲಿ ಅಂತಾರೆ ಮತ್ತೊಂದು ಪ್ರಕರಣಗಳು ಇದೇ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿವೆ. ಈ ಪ್ರಕರಣ ಹಿನ್ನೆಲೆಯಲ್ಲಿ ಆ ಮಹಿಳೆ ಯಾರು ಏನು ಅನ್ನೋದ್ರ ಬಗ್ಗೆ ಒಂದು ಅವಳ ಇತಿಹಾಸವನ್ನೇ ಬಿಚ್ಚಿಡುವಂತಹ ಕೆಲಸವನ್ನ ಹುಬ್ಬಳ್ಳಿಯ ಕೇಶವಾಪುರ ಠಾಣೆ ಪೊಲೀಸರು ಮಾಡಿದ್ರು. ಆದ್ರೆ ಇದರ ಜೊತೆಗೆ ಈಗ ಬಿಜೆಪಿಯ ಕಾರ್ಯಕರ್ತರು ಇನ್ನು ಹಲ್ಲೆಯನ್ನ ಖಂಡಿಸಿ ಒಂದು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಏನು ಅಂದ್ರೆ ಆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಮುಂದಾದ್ರು. ಈ ಸಮಯದಲ್ಲಿ ಪೊಲೀಸರು ಅವ್ರನ್ನ ತಡೆದ್ರು. ಪೊಲೀಸನ ಬ್ಯಾರಿಕೇಡ್ಗಳನ್ನು ಸಹ ಇಲ್ಲಿ ಕಿತ್ತು ಹಾಕಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅವರ ಆಗ್ರಹ ಇಷ್ಟೇ ಏನು ಅಂತಂದ್ರೆ ಈ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆ
ಓರ್ವ ಕಾಂಗ್ರೆಸ್ ಸದಸ್ಯ ಅಂದ್ರೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಸದಸ್ಯ ಸುವರ್ಣ ಕಲ್ಕುಂಟ್ಲ ಅವರ ಹಿಡಿತದಲ್ಲಿದೆ, ಕಪಿಮುಚ್ಚಲಿದೆ. ಪೊಲೀಸರು ಅವ್ರು ಹೇಳಿದಾಗ ಕೇಳ್ತಾರೆ, ಒಂದೇ ದಿನದಲ್ಲಿ ಆ ಮಹಿಳೆ ಮೇಲೆ 3 FIR ಆಗ್ಲಿಕ್ಕೆ ಆ ಮಹಾನಗರ ಪಾಲಿಕೆ ಸದಸ್ಯರೇ ಇಲ್ಲಿ ಕಾರಣ. ಹೀಗಾಗಿ ಅವ್ರ ಮೇಲೂ ಸಹ ಇಲ್ಲಿ ಕ್ರಮ ತೆಗೆದುಕೊಳ್ಳಬೇಕು. ಮತ್ತು ಅಷ್ಟೇ ಅಲ್ಲದೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಮೇಯರ್ ಜ್ಯೋತಿ ಪಾಟೀಲ್, ಉಪಮೇಯರ್ ಸಂತೋಷ್ ಚವ್ಹಾಣ್ ಮತ್ತು ಮಾಜಿ ಶಾಸಕಿ ಧಾರವಾಡದ ಒಂದು ಗ್ರಾಮೀಣ ಕ್ಷೇತ್ರದ ಶಾಸಕಿ ಮಾಜಿ ಶಾಸಕಿ ಸಹ ಇಲ್ಲಿ ಅವರು ಭೇಟಿಯಾಗಿ ಬಂದಿದ್ರು. ಅವರು ಸಹ ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಪ್ರತಿಭಟನೆಗೆ ಭಾಗಿಯಾಗಿ ನಮ್ಮನ್ನ ಒಳಗಡೆ ಬಿಡಬೇಕು, ಒಳಗಡೆ ಬಿಟ್ಟು ಇಲ್ಲಿ ಅಂತಂದ್ರೆ ನಮ್ಮ ಕಷ್ಟಗಳನ್ನ, ನಮ್ಮ ಮನವಿಗಳಿಗೆ ಸ್ಪಂದಿಸಬೇಕು, ಸ್ಪಂದಿಸ ಹೋದ್ರೆ ನಾವು ಮತ್ತೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತೇವೆ ಅಂತ ಆಗ್ರಹಿಸಿದ್ರು. ಈಗಾಗಲೇ ಸ್ಥಳಕ್ಕೆ ಎನ್ ಶಶಿಕುಮಾರ್, ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಭೇಟಿ ನೀಡಿ ಪ್ರತಿಭಟನಾಕಾರನ್ನ ಒಂದ್ ಕಡೆ ಅಂತಂದ್ರೆ ಅವ್ರು ಏನಿತ್ತು ಆ ಪ್ರತಿಭಟನಾಕಾರ ಏನು ಬೇಡಿಕೆಗಳಿದ್ದು ನಾವು ಬೇಡಿಕೆಗಳಿಗೆ ಸ್ಪಂದಿಸ್ತೀನಿ ಅಂತೇಳಿ ಕೆಲವು 3 ಜನರನ್ನ ಸೀಮಾ ಮುಸ್ತಿ, ಮಾಜಿ ಶಾಸಕಿ ಸೀಮಾ ಮುಸ್ತಿ, ಜ್ಯೋತಿ ಪಾಟೀಲ್ ಮತ್ತು ಸಂತೋಷ್ ಚವ್ಹಾಣ್ 3 ಜನರನ್ನು ಒಳಗೆ ಕರೆಸಿ ಒಂದು ರಾಜಿ ಸಂಧಾನ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾರೆ. ಅಂದ್ರೆ ಅವ್ರ ಮನವಿಗಳು ಏನಿದಾವೆ, ಬೇಡಿಕೆಗಳಿದಾವೆ, ಆ ಬೇಡಿಕೆಗೆ ಸ್ಪಂದಿಸುವಂತ ಕೆಲಸವನ್ನ ಇವತ್ತು ಪೊಲೀಸ್ ಆಯುಕ್ತರು ಮಾಡ್ತಿದ್ದಾರೆ. ಸಂತೋಷ್, ಈಗ ಮತ್ತೊಂದೆಡೆ ನೋಡಿದ್ರೆ ಎಲ್ಲಪ್ಪ, ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅವರು ಕೂಡ ಕಚ್ತಾ ಇದ್ರು, ಅವರು ಕೂಡ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ BJP ಕೂಡ ತೀವ್ರ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಹೀಗಾಗಿ ಇದು ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ಅಸಲಿಗೆ ಏನಾಯಿತು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಹೀಗಾಗಿ ಈ ಬಗ್ಗೆ ತನಿಖೆ ಆಗಬಹುದಾ, ಜೊತೆಗೆ ಯಾರ ತಪ್ಪಿದೆ ಇಲ್ಲಿ ಅನ್ನುವಂಥದ್ದು ಹೊರಗಡೆ ಯಾವಾಗ ಬರೋದಂತ? ಸಂತೋಷ್, ನಾವು ಬೆತ್ತಲೆ ಪ್ರಕರಣ ನೆನಪಿನಾಗೋದು ನಮಗೆ ಇಲ್ಲಿ ಅಂತಾರೆ ಬಿಹಾರ್ ಅಂತ ರಾಜ್ಯದಲ್ಲಿ ನಮ್ಮ ಬೆತ್ತಲೆ ಪ್ರಕರಣ ನಡೀತಾ ಇದಾವೆ, ಮೇಲಿನ ಮೇಲೆ ಅಂತ ನಡೀತು ಕಾಮನ್. ಆದ್ರೆ ಕರ್ನಾಟಕದಲ್ಲಿ ಇದು ಕಾಲಿಡ್ತಾ ಅನ್ನೋದು ಅನುಮಾನ ಸಹ ಇಲ್ಲ ಅಂದ್ರೆ ಬೆಳಿಗ್ಗೆ ಮೂಡಿತ್ತು. ಯಾವಾಗ ಇಲ್ಲಿ ಅಂತಾರೆ ಪೊಲೀಸರು, ಯಾಕಂದ್ರೆ ಕೆಲವೊಂದು ಇಲ್ಲಿ ಯಾರು ವಿಡಿಯೋ ವೈರಲ್ ಮಾಡಿದ್ರೆ ಅಂದ್ರೆ ಅವ್ರ ತಮ್ಮ ಯಾರು ಇವತ್ತು ಏನು ಸುಜಾತ ಇದ್ದಾರೆ, ಸುಜಾತದ ಅವ್ರ ತಮ್ಮನೇ ಇಲ್ಲಿ ಅಂದ್ರೆ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾನೆ ಮತ್ತು ಈ ಪ್ರಕರಣವನ್ನ ದಾರಿ ತಪ್ಪಿಸ್ಲಿಕ್ಕೆ ಮತ್ತು ಪೊಲೀಸರ ಮೇಲೆ ಗೂಬೆ ಕುದಿಸ್ಲಿಕ್ಕೆ ಇಲ್ಲಿ ಮುಂದಾದ್ರು ಅನ್ನೋದು ಮಾತು ಸಹ ಇಲ್ಲಿ ಅಂತ ಕೇಳಿ ಬಂದು. ಇದ್ರ ಜೊತೆಗೆ ಅಂತಂದ್ರೆ ಎನ್ ಶಶಿಕುಮಾರ್ ಅವರು ಕೇಶಾಪುರ ಪೊಲೀಸ್ ಠಾಣೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಆ ವಿಡಿಯೋಗಳನ್ನ ವೈರಲ್ ಮಾಡ್ತಾರೆ. ತಮ್ಮ ಬಳಿದಂತಹ ಅವತ್ತು ಇಡೀ ದಿನ ಘಟನೆ ಏನಾಯ್ತು ಅನ್ನೋದ್ರ ಬಗ್ಗೆ ಸಹಿತ ಇನ್ನು ವಿಡಿಯೋ ಪೊಲೀಸ್ ಸಿಬ್ಬಂದಿಗಳು ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ರು, ಅವುಗಳನ್ನ ವೈರಲ್ ಮಾಡ್ತಾರೆ. ವೈರಲ್ ಮಾಡಿದ್ರಲ್ಲಿ ತಾನೇ ಬಟ್ಟೆಯನ್ನ ಬಿಚ್ಚಿಕೊಂಡಿರುವಂತಹ ವಿಡಿಯೋಗಳು ಈಗ ಅಲ್ಲಿ ಅಂತಂದ್ರೆ ಅವರು ವೈರಲ್ ಮಾಡಿದ್ರೆ ಅದಕ್ಕೆ ಕಾರಣ ಏನಂತಾರೆ, ನಮ್ಮ ಪೊಲೀಸರು ಯಾವುದೇ ರೀತಿಯಾದ ತಪ್ಪು ಮಾಡಿಲ್ಲ, ಪೊಲೀಸರು ತಪ್ಪು ಮಾಡಿದ್ರೆ ನಾವು ತಕ್ಷಣ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಪೊಲೀಸರು ಯಾವುದೇ ರೀತಿಯಾಗಿ ತಪ್ಪು ಮಾಡಿಲ್ಲ. ಯಾಕಂದ್ರೆ ಯಾರು ಅವತ್ತು ಕರ್ತವ್ಯದಲ್ಲಿ ಹಾಜರಾಗಿದ್ರು PSI ASI ಸೇರಿದಂತೆ 10ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳಿದ್ರು, ಅವರೆಲ್ಲರೂ ಎನ್ ಶಶಿಕುಮಾರ್ ಅವರಿಗೆ ಭೇಟಿಯಾಗಿ ಕಣ್ಣೀರು ಹಾಕುವಂತ ಕೆಲಸವನ್ನ ಮಾಡಿದ್ರು. ನಾವು ಸಹ ಇಲ್ಲಂದ್ರೆ ಹೆಣ್ಣು ಮಕ್ಕಳಾಗಿ ನಾವು ಮರ್ಯಾದೆಯನ್ನ, ಒಂದು ಹೆಣ್ಣಿನ ಮರ್ಯಾದೆಯನ್ನ ಕಾಪಾಡ್ತೀವಿ, ಹೆಣ್ಣಿನ ಮರ್ಯಾದೆ ನಾವು ಯಾವತ್ತೂ ತೆಗೆಯುವಂತ ಕೆಲಸ ನಾವು ಮಾಡಿಲ್ಲ. ಒಂದೇಳೆ ನಾವು ಮಾಡಿದ್ರೆ ನಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಾವು ನಮ್ಮ ಡ್ಯೂಟಿ ಮಾಡಿದ್ರೆ ಹೊರತು ನಮ್ಮ ಕೆಲಸವನ್ನ ಮಾಡಿದೀವಿ, ಆದ್ರೆ ಆ ಮಹಿಳೆನ ನಾವು ಬೆತ್ತಲೆಗೊಳಿಸಿಲ್ಲ ಅಂತೇಳಿ ಪೊಲೀಸ್ ಆಯುಕ್ತರಿಂದ ಒಂದು ಕಣ್ಣೀರು ಹಾಕುವಂತ ಕೆಲಸವನ್ನು ಸಹಿತ ಇಲ್ಲಂದ್ರೆ ಅವರು ಮಹಿಳಾ ಸಿಬ್ಬಂದಿಗಳು ಮಾಡಿದ್ರು. ಆದ್ರೆ ಎನ್ ಶಶಿಕುಮಾರ್ ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ರು. ನೀವು ಯಾವುದೇ ಸಹ ಇಲ್ಲಿ ತಪ್ಪು ಮಾಡಿಲ್ಲ, ನಿಮ್ಮ ಕೆಲಸ ನೀವು ಮಾಡಿದ್ರಿ, ಏನೇ ಆದ್ರೂ ಸಹಿತ ಇಲ್ಲಿ ಅಂತಂದ್ರೆ ಏನ್ ವಿಡಿಯೋಗಳಿದೆ ಅದ್ರ ಜೊತೆಗೆ ಇಲ್ಲಿ ಅಂತಂದ್ರೆ ಮಾರ್ನಿಂಗ್ DCP ಏನು ಹುಬ್ಬಳ್ಳಿ ಏನು ಲಾ ಅಂಡ್ ಆರ್ಡರ್ DCP ಇದ್ದಾರೆ ಮಾರ್ನಿಂಗ್ ನಂದಗಾವಿ, ಅವರ ಒಂದು ನೇತೃತ್ವದಲ್ಲಿ ಒಂದು ವಿಚಾರಣೆ ಮಾಡ್ಲಿಕ್ಕೆ, ತನಿಖೆ ಮಾಡ್ಲಿಕ್ಕೆ ಈಗಾಗಲೇ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಹಂತದಲ್ಲಿದೆ. ಯಾಕಂದ್ರೆ ತನಿಖೆ ಮಾಡುವಂತ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಯಾಕೆ ತನಿಖೆ ಅಂತಂದ್ರೆ ಎಲ್ಲಾ ವಿಡಿಯೋಗಳು ಇಲ್ಲಿವರೆಗೂ ಏನು ವಿಡಿಯೋಗಳು ವೈರಲ್ ಆಗಿದೆ, ತಮ್ಮ ಸಿಬ್ಬಂದಿಗಳು ಮಾಡಿರುವಂತಹ ವಿಡಿಯೋಗಳು ಇರ್ಬೋದು ಮತ್ತು ಈಗಾಗಲೇ ಬೆಳಿಗ್ಗೆ ಬೆತ್ತಲೆ ಮಾಡಿ ಹಲ್ಲೆಗೊಳಿಸಿದಂತೆ ಕೆಲವೊಂದಿಷ್ಟು ವಿಡಿಯೋಗಳಿದ್ದು, ಅವು ಎಲ್ಲವೂ ವಿಡಿಯೋಗಳನ್ನ ತೆಗೆದುಕೊಂಡು ಯಾರು ಇದರಲ್ಲಿ ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವ ಒಂದು ಭರವಸೆ ನೀಡಿದ್ದಾರೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ. ನಾನು ಹೇಳ್ತೀನಿ